ಸೊ ಇವತ್ತು ನಮ್ಮ ಧ್ಯಾನಕ್ಕಾಗಿ ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-12 ವಚನವನ್ನು ನಾವು ಧ್ಯಾನ ಮಾಡೋಣಂತೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-12 ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, 1ನೇ ಅಧ್ಯಾಯದಲ್ಲೂ ಕೂಡ ಯಾಕೋಬನು ಮಾತನಾಡುವಂಥ ವಿಷಯದ ಬಗ್ಗೆ, ಮಾತಿನ ವಿಷಯದಲ್ಲೇ ಮಾತನಾಡ್ತಾನೆ. ಮತ್ತು ಇಲ್ಲಿ ಬಂದ ಮೇಲೂ ಕೂಡ 3ನೇ ಅಧ್ಯಾಯದಲ್ಲೂ ಕೂಡ ನಾಲಿಗೆಯ ಬಗ್ಗೆ ಯಾಕೋಬನು ಏನು ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ನೋಡಿ, ಎಷ್ಟು ಪ್ರಾಮುಖ್ಯ ಈ ನಾಲಿಗೆ ಅನ್ನುವಂಥದ್ದು, ಎಷ್ಟು ಪ್ರಾಮುಖ್ಯವಾದಂಥ ಅಂಗ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಯಾಕೋಬನು? ಬೋಧಕರಿಗೆ. ಯಾರಿಗೆ ಹೇಳ್ತಾ ಇದ್ದಾರೆ? ಟೀಚ್ ಮಾಡುವಂಥವರಿಗೆ. ಯಾರಿಗೆ ಹೇಳ್ತಾ ಇದ್ದಾರೆ? ಟೀಚ್ ಮಾಡುವಂಥವರಿಗೆ. ಟೀಚ್ ಮಾಡೋರು ಅಂದ ತಕ್ಷಣವೇ ನಾವು ಅನ್ಕೋಬೋದು, ಹಂಗಂದ್ರೆ ಪಾಸ್ಟರ್ಗೆ ಅಥವಾ ಸುವಾರ್ಥಿಕರಿಗೆ ಇವ್ರಿಗೆ ಮಾತ್ರ ಅಂತಂದು. ಬಟ್ ನಾವೆಲ್ಲರೂ ಕೂಡ ಟೀಚ್ ಮಾಡುವಂಥವರೇ ಆಗಿದೆ ಅಲ್ವಾ? ಕರೆಕ್ಟಾ? ಬುದ್ಧಿ ಹೇಳಿದ್ದೀರಾ ಲೈಫಲ್ಲಿ? ಯಾರಿಗಾದರೂ ಹೇಳೇ ಇಲ್ವಾ? ಯಾವತ್ತೂ ಹೇಳೇ ಇಲ್ವಾ? ಹೇಳಿದ್ದೀರಾ? ಬುದ್ಧಿ ಹೇಳಿದ್ದೀರಾ? ಸೊ ಬುದ್ಧಿ ಹೇಳಿರೋದಾದ್ರೆ ನಾವೇನಾದ್ವಿ? ಹಂಗಂದ್ರೆ ಶಿಕ್ಷಕರಾದ್ವಿ, ನಾವು ಕೂಡ ಟೀಚರೇ ಆದ್ವಿ. ಓಕೆ, ಮತ್ತೊಬ್ಬರಿಗೆ ಬುದ್ಧಿ ಹೇಳ್ತೀವಲ್ವಾ, ನಾವು ಕೂಡ ಏನಾದ್ವಿ? ಶಿಕ್ಷಕರಾದ್ವಿ. ಸೊ ನಮಗೂ ಕೂಡ ಸೇರಿಸಿ ಯಾಕೋಬನು ಹೇಳ್ತಾ ಇದ್ದಾನೆ ಏನಂದರೆ, ನೀವೇನಾಗಿ ಮಾಡ್ರಿ, ಬೋಧಕರು ಆಗಬೇಡ್ರಿ. ನಾನು ಅದಕ್ಕೆ ಯಾವಾಗಲೂ ನಾನು ಭಯ ಪಡ್ತೇನೆ, ದೇವರು ನನಗೆ ಕೊಟ್ಟಂಥ ಕರೆಯ ಬಗ್ಗೆ ನಾನು ಭಯ ಪಡ್ತೇನೆ. ಕಾರಣ ಏನಂತಂದರೆ, ನಮಗೇನಾಗುತ್ತೆ, ಕಠಿಣವಾದಂಥ ತೀರ್ಪಾಗುತ್ತಂತೆ. ಸುಮ್ಮನೆ ಅಲ್ಲ, ಕಠಿಣವಾದಂಥ ತೀರ್ಪಾಗುತ್ತೆ. ದೇವ್ರ ಸೇವೆ ಈಸಿ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ದೇವ್ರ ಸೇವೆ ಸಾಧಾರಣ ಅಲ್ಲ. ಸುಮ್ಮನೆ ತಲಾಂತಿದ್ರೆ ಮಾಡಿಬಿಡ್ಬೋದು, ಟ್ಯಾಲೆಂಟ್ ಇದ್ದರೆ ಮಾಡಿಬಿಡ್ಬೋದು, ಸಾಧ್ಯನೇ ಇಲ್ಲ. ಲೈಫ್ ಈಸ್ ಇಂಪಾರ್ಟೆಂಟ್. ಜೀವನ ಅನ್ನುವಂಥದ್ದು ತುಂಬ ಪ್ರಾಮುಖ್ಯ. ನಾನು ಹೇಗಿದ್ದೀನಿ ಅನ್ನುವಂಥದ್ದನ್ನು ನೀವು ಸುಮ್ಮನೆ ಇಲ್ಲಿಂದ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಹೇಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನನ್ನ ತಂದೆ ತಾಯಿನ ಕೇಳಬೇಕು. ಓಕೆ, ನನ್ನ ಹೆಂಡ್ತಿನ, ನನ್ನ ಮಗನ್ನ ಕೇಳಬೇಕು ನೀವು, ನಾನು ಹೇಗಿದ್ದೀನಿ ಅಂತ. ನಾನು ಈಗ ವಾಕ್ಯ ಹೇಳೋ ಪ್ರಕಾರನೇ ಜೀವನ ಮಾಡ್ತಾ ಇದ್ದೀನಿ ಎಲ್ಲೋ ಅನ್ನುವಂಥದ್ದು ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ದೇವರು ನೀವೇನು ನೋಡ್ತಿದ್ದೀರಲ್ಲ ಅದರಿಂದ ನನಗೆ ತೀರ್ಪನ್ನು ಕೊಡೋದಿಲ್ಲಂತೆ. ಯಾವುದರಿಂದ ತೀರ್ಪು ಕೊಡ್ತಾರಂತೆ? ನನ್ನ ನಡತೆಯಿಂದ ದೇವ್ರು ಏನು ಮಾಡ್ತಾರೆ, ನನಗೆ ತೀರ್ಪನ್ನು ಕೊಡ್ತಾರೆ. ಬೋಧಿಸುವಂಥದ್ದು ತುಂಬ ಈಸಿ, ತುಂಬ ಸರಳ, ತುಂಬ ಸರಳ ಹೇಳ್ತೀನಿ ನೋಡಿ. ಹಲ್ಲೆಲೂಯಾ. ಅದು ಬೇರೆ, ಇದು ಒಂದು ವರ. ಇದೇನಿದು? ಇದು ವರ, ದೇವ್ರು ನನಗೆ ಕೊಟ್ಟಿರುವಂಥ ವರ. ದೇವ್ರ ವರವನ್ನು ಕಿತ್ಕೊಳ್ಳೋದಿಲ್ಲ. ಬಟ್ ನನ್ನ ಜೀವನ ಶೈಲಿ ಅದಕ್ಕೆ ವ್ಯತಿರಿಕ್ತವಾಗಿರ್ಬೋದು, ಅದಕ್ಕೆ ವಿರುದ್ಧವಾಗಿ ಇರ್ಬೋದು. ಎಕ್ಸಾಂಪಲ್ಗೆ ಹೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಮೋಶೆಗೆ ಬಂದು ಕೇಳ್ತಾರೆ, ಏನು ನಮ್ಮನ್ನು ನೀರಿಲ್ಲದೆ ಸಾಯಿಸೋದಕ್ಕೆ ಈ ಅರಣ್ಯದಲ್ಲಿ ಕರ್ಕೊಂಡು ಬಂದಿದ್ಯಾ? ಯಾಕಂದ್ರೆ ನೀರು ಸಿಕ್ಕಿರೋದಿಲ್ಲ ಅವ್ರಿಗೆ. ನೀರಿಲ್ಲದೆ ಸಾಯಿಸೋದಕ್ಕೆ ನೀನು ನಮ್ಮನ್ನು ಕರ್ಕೊಂಡು ಬಂದಿದ್ಯಾ ಅಂದ ತಕ್ಷಣವೇ ದೇವ್ರು ಹೇಳ್ತಾರೆ ಮೋಶೆಗೆ, ನೀನೇನು ಮಾಡು, ಬಂಡೆಗೆ ಹೋಗಿ ಹೇಳು, ಬಂಡೆಗೆ ಹೋಗಿ ಮಾತನಾಡು ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಮಾತನಾಡು, ಆ ಬಂಡೆಯಿಂದ ಏನಾಗುತ್ತೆ, ನಿನಗೆ ನೀರು ಸಿಗ್ತದೆ ಅಂತ. ಆದರೆ ಮೋಶೆ ಏನಾಗಿದ್ದ ಗೊತ್ತಾ? ಹಿ ವಾಸ್ ಫ್ರಸ್ಟ್ರೇಟೆಡ್. ಓಕೆ, ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಆ ಒಂದು ಸಮಯದಲ್ಲಿ ಮೋಶೆಗೆ ಸಾಕಾಗೋಗಿತ್ತು. ಅವನೇನು ಮಾಡ್ತಾನೆ ಗೊತ್ತಾ? ಕೋಪದಿಂದ ಇಸ್ರಾಯೇಲರಿಗೆ ಮಾತಾಡಿ ಆ ಕೋಲನ್ನು ತೊಗೊಂಡು ಏನು ಮಾಡ್ತಾನೆ, ಆ ಇದ್ರ ಮೇಲೆ, ಬಂಡೆ ಮೇಲೆ ಹೊಡಿತಾನೆ. ಹೊಡೆದ್ರೆ ದೇವ್ರ ವಾಕ್ಯ ಹೇಳ್ತದೆ, ದೇವ್ರು ನೋಡಿ ನಂಬಿಗಸ್ತರು. ದೇವ್ರು ಏನಾಗಿದ್ದಾರೆ? ನಂಬಿಗಸ್ತನಾಗಿದ್ದಾರೆ. ಕೋಪದಿಂದ ಹೊಡೆದಾಗ್ಲೂ ಕೂಡ, ಕೋಪದಿಂದ ಅವನು ಮಾತಾಡಿ ಹೊಡೆದಾಗ್ಲೂ ಕೂಡ ದೇವ್ರು ನೀರನ್ನು ಕೊಟ್ಟರು. ದೇವ್ರೇನು ಕೊಟ್ಟರು? ನೀರು ಕೊಟ್ಟರು ದೇವರು. ಆದರೆ ಮೋಶೆಗೆ ಹೇಳ್ತಾರೆ, ನೀನು ಬಾ, ನಾನು ನಿನ್ನ ಜೊತೆಯಲ್ಲಿ ಮಾತನಾಡಬೇಕು. ಏನು ಹೇಳ್ತಾರೆ ಮೋಶೆಗೆ? ನೀನು ಬಾ, ನಾನು ನಿನ್ನ ಜೊತೆಯಲ್ಲಿ ಮಾತಾಡಬೇಕು. ಏನಂತಾರೆ ಗೊತ್ತಾ ಮೋಶೆಗೆ? ನೀನು ನಾನು ಹೇಳಿದ್ದನ್ನು ಮಾಡದೇ ಇರೋದ್ರಿಂದ ನೀನು ಕಾನಾನ್ ದೇಶವನ್ನು ಸೇರುವುದಿಲ್ಲ. ಆಲೋಚನೆ ಮಾಡಿ ನೋಡ್ರಿ, ಒಂದು ಬೋಧಕನಾಗುವಂಥದ್ದು, ಒಂದು ಲೀಡರ್ ಆಗುವಂಥದ್ದು, ಒಬ್ಬರಿಗೆ ಹೇಳಿಕೊಡುವಂಥದ್ದು ಎಷ್ಟು ಕಠಿಣ ಅನ್ನೋದನ್ನು ಆಲೋಚನೆ ಮಾಡಿ ನೋಡ್ರಿ. ಇಷ್ಟೆಲ್ಲ ಒಳ್ಳೇದು ಮಾಡ್ದ ಮೋಶೆ, ಇಷ್ಟೆಲ್ಲ ಒಳ್ಳೇದು ಮಾಡ್ದ ಅವನು.
ಓಕೆ, ತನ್ನ ಎಲ್ಲವನ್ನ ಬಿಟ್ಟು ಇಸ್ರಾಯೇಲರಿಗೋಸ್ಕರ ತನ್ನ ಕುಟುಂಬವನ್ನೇ ಬಿಟ್ಟು ಅವನೇನು ಮಾಡ್ದ, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಒಂದು ಸಾರಿ ಅವನು ಬಾಯಿ ತಪ್ಪಿ ಮಾತಾಡಿ ಕೋಪದಿಂದ ಹೊಡೆದಿದ್ರಿಂದ ದೇವ್ರೇನಂತಾರೆ, ನೀನೇನು ಆಗಲ್ಲ, ಈಗ ಕಾನಾನ್ ದೇಶಕ್ಕೆ ನೀನು ಸೇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವು ಒಬ್ರಿಗೆ ಹೇಳುವಾಗ ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ತೀರ್ಪು ಮಾಡಬೇಡ ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಾ? ನಾವು ಅಳೆಯುವ ಅಳತೆಯಿಂದಲೇ ದೇವ್ರು ನಮ್ಮನ್ನು ಅಳಿತಾರೆ. ಬೇರೆಯವ್ರಿಗೆ ಹೇಳೋದು ತುಂಬ ಈಸಿ, ಬೇರೆಯವ್ರಿಗೆ ಹಿಂಗೆ ಮಾತಾಡಬೇಡ ಅಂತ ಹೇಳುವಂಥದ್ದು ತುಂಬ ಈಸಿ. ಹಂಗಂತಂದ್ರೆ ನಾವು ಯಾರಿಗೂ ಹೇಳೋದು ಬೇಡ, ನಾವು ಕೆಟ್ಟವರಾಗಿರೋಣ ಅಂತ ಹೇಳ್ತಾ ಇಲ್ಲ ದೇವ್ರ ವಾಕ್ಯ. ಬಟ್ ನಾವು ತಿದ್ಕೊಳ್ಬೇಕು ಅಂತ ದೇವ್ರ ವಾಕ್ಯ ನಮಗೇನು ಮಾಡುತ್ತೆ, ಹೇಳುತ್ತೆ. ಯಾವ ವಿಷಯದಲ್ಲಿ ನಾವು ತಿದ್ಕೋಬೇಕು? ಮಾತಿನ ವಿಷಯದಲ್ಲಿ. ಓಕೆ, ಮುಂದೆ ನೋಡ್ರಿ, 2ನೇ ವಚನದಲ್ಲಿ ಯಾಕೋಬನೇ ಹೇಳ್ತಾನೆ ಏನಂತೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ತಪ್ತೀವಿ ನಾವೆಲ್ಲರೂ. ಯಾಕೋಬನು ಹೇಳಲಿಲ್ಲ ನೀವೆಲ್ಲರೂ ತಪ್ತೀರಾ ಅಂತ, ತನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದಾನೆ ಯಾಕೋಬನು. ನಾವೆಲ್ಲರೂ ಏನಾಗ್ತೇವೆ? ವಿ ಫೇಲ್ ಇನ್ ಮೆನಿ ಥಿಂಗ್ಸ್. ಅನೇಕ ವಿಷಯಗಳು ನಾವು ತಪ್ಪಿ ಹೋಗ್ತೇವೆ. ಹಲ್ಲೆಲೂಯ. ಅದಕ್ಕೆ ಐ ಡೋಂಟ್ ವಾಂಟ್ ಟು ಪೋರ್ಟ್ರೇ ಮೈ ಸೆಲ್ಫ್ ಆಸ್ ಸೂಪರ್ ಹೀರೋ. ನನ್ನನ್ನು ನಾನು ಒಬ್ಬ ಸೂಪರ್ ಹೀರೋ ಥರ ನಿಮ್ಮ ಮುಂದೆ ತೋರಿಸ್ಕೊಳ್ಳೋದು ನನಗೆ ಇಷ್ಟನೇ ಇಲ್ಲ. ನಾನು ಕೂಡ ಮನುಷ್ಯ, ನನಗೂ ಕೂಡ ಹೋರಾಟಗಳಿದೆ, ನನಗೂ ಕೂಡ ಜೀವನದಲ್ಲಿ ಸ್ಟ್ರಗಲ್ಸ್ ಇದೆ, ನನಗೂ ಕೂಡ ಕೆಲವೊಂದ್ಸರಿ ದುಃಖ ಆಗುತ್ತೆ, ನನಗೂ ಕೂಡ ಕೆಲವೊಂದ್ಸರಿ ಸಂತೋಷ ಆಗುತ್ತೆ, ನನಗೂ ಕೂಡ ಕೆಲವೊಂದ್ಸರಿ ಕೋಪ ಬರುತ್ತೆ. ಇದೆಲ್ಲ ಬರುತ್ತೆ ಲೈಫಲ್ಲಿ. ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಮನುಷ್ಯರು. ನಾವು ತಪ್ಪೋದುಂಟು. ಓಕೆ, ಸಮ್ಟೈಮ್ಸ್ ವಿ ಫೇಲ್, ಸಮ್ಟೈಮ್ಸ್ ವಿ ಫೇಲ್. ವಿ ನೀಡ್ ಟು ಅಗ್ರಿ. ಅದ್ರ ಬಗ್ಗೆ ನಾವು ಒಪ್ಪಿಕೊಳ್ಳೇಬೇಕು, ನಾವು ತಪ್ಪೋದುಂಟು ಅಂತ. ತುಂಬ ಸರಿ ಪ್ರಾಬ್ಲಮ್ ಬರೋದು ಎಲ್ಲಿ ಗೊತ್ತಾ? ನಾವು ಯಾವಾಗ ಒಂದು ಏನಂತಾರೆ ಹಾರ್ಟ್ಲೆಸ್ಸು ಅಥವಾ ಒಬ್ಬರಿಗೆ ಕರುಣೆ ತೋರಿಸಿದವ್ರು ಆಗ್ತೀವಿ ಗೊತ್ತಾ? ಯಾವಾಗ ನಮ್ಮ ತಪ್ಪನ್ನು ನಾವು ನೋಡ್ಕೊಳ್ಳೋದಿಲ್ವೋ ಆವಾಗ ಬೇರೆಯವ್ರಿಗೆ ನಾವು ಕರುಣೆ ತೋರಿಸೋದಿಲ್ಲ. ನಾವು ಮಾಡಿದ್ದೀವಿ, ನಾನು ಒಂದಾನೊಂದು ದಿನ ಮಾಡಿದ್ದೀನಿ ಅನ್ನೋದನ್ನು ನಾನು ನೆನಪು ಮಾಡಿಕೊಂಡ್ರೆ ನಾವು ಕರುಣೆ ತೋರಿಸ್ತೀವಿ ಇತರರಿಗೆ. ನಾವು ಇದನ್ನು ಮರ್ತು ಬಿಡ್ತೇವೆ. ಆತ್ಮಿಕವಾಗಿ ಪರಿಸರ ಆಗೋದಕ್ಕೆ ಪ್ರಾರಂಭಿಸ್ತೇವೆ ನಾವು. ಪರಿಸರ ಅಂದ್ರೆ ಏನು? ಸ್ವನೀತಿ ಉಳ್ಳಂಥವ್ರು. ನಾವು ಕರೆಕ್ಟೇ ಇದ್ದೀವಿ, ನಾವು ಕರೆಕ್ಟ್ ಇದ್ದೀವಿ, ಎಲ್ಲಾದ್ರೂ ಕರೆಕ್ಟೇ ಅನ್ನುವಂಥವ್ರೇ ಪರಿಸರು. ದೇ ವಿಲ್ ನೆವರ್ ಅಗ್ರಿ. ನಾನು ಬಲಹೀನನು ಅನ್ನುವಂಥದ್ದು ದೇ ವಿಲ್ ನೆವರ್ ಎವರ್ ಅಗ್ರಿ. ಅದು ಕನ್ನಡದಲ್ಲಿ ಹೇಳ್ತಾರೆ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ. ಆ ರೀತಿಯಲ್ಲಿ ಜನ ಜೀವಿಸ್ತಾ ಇರ್ತಾರೆ. ನಾವು ಆ ರೀತಿಯಲ್ಲಿ ಇರಬಾರ್ದು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಆರ್ ಇನ್ ಹ್ಯೂಮನ್ ಫ್ಲೆಶ್. ನಾವು ಯಾವ ಶರೀರದಲ್ಲಿದ್ದೀವಿ? ಇನ್ನೂ ಮನುಷ್ಯ ಶರೀರದಲ್ಲೇ ಇದೆ. ಪಾಪದಲ್ಲಿರುವಂಥ ಶರೀರದಲ್ಲೇ ಇನ್ನೂ ಇದ್ದೀವಿ. ನಮಗೆ ಹೋರಾಟ ಇದೆ, ಪ್ರತಿದಿನ ನಮಗೇನಿದೆ? ಹೋರಾಟ ಇದೆ. ಓಕೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಆದರೆ ಇದನ್ನು ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕಂತ ಯಾಕೋಬನು ಹೇಳ್ತಾ ಇದ್ದಾನೆ. ಏನಂದ್ರೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನೇನಾಗಿದ್ದಾನೆ? ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಇಫ್ ಅ ಮ್ಯಾನ್ ಕ್ಯಾನ್ ಕಂಟ್ರೋಲ್ ಹಿಸ್ ಟಂಗ್, if a man can control his tongue, he can change his life. ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅವನಿಗೇನಿದೆ? ಬಲ ಇದೆ, ಶಕ್ತಿ ಇದೆ. ಹಲ್ಲೆಲೂಯಾ. ಮೆನಿ ಟೈಮ್ಸ್ ಇದೇ ನಮ್ಮನ್ನು ಪಾಪದಲ್ಲಿ ಬೀಳಿಸುತ್ತೆ. ಇದೇ ನಮ್ಮನ್ನು ಎಲ್ಲಿ ಮಾಡಿಸುತ್ತೆ? ಪಾಪದಲ್ಲಿ ಬೀಳಿಸುತ್ತೆ. ನೋಡಿ 3ನೇ ವಚನ, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಯಾವುದಕ್ಕೆ ಕಡಿವಾಣ ಹಾಕ್ತಾರೆ? ಕತ್ತಿಗಲ್ಲ, ಯಾವುದಕ್ಕೆ ಹಾಕ್ತಾರೆ? ಬಾಯಿ ಇಂಪಾರ್ಟೆಂಟ್. ಬಾಯಿ ಏನಾಗಿದೆ? ತುಂಬ ಇಂಪಾರ್ಟೆಂಟ್. ಬಾಯಿ ಎಲ್ಲಿ ತಿರುಗಿಸ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವ್ರ ಹತ್ರ ಕೇಳಬೇಕು, ದೇವ್ರೆ ನನ್ನ ನಾಲಿಗೆಯನ್ನು ಶುದ್ಧಿಸಪ್ಪ, ನನ್ನ ನಾಲಿಗೆಯನ್ನು ನೀನೇನು ಮಾಡು? ಶುದ್ಧಿಸು. ನೋಡಿ, ದೇವ್ರ ವಾಕ್ಯ ಏನು ಹೇಳ್ತಾ ಇದೆಯಾ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಕಲ್ಪಿತವಾದಂಥದ್ದು ಏನು ಹೇಳ್ತಾ ಇಲ್ಲ. ಓಕೆ, ಇದನ್ನು ನಾನು ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದಕ್ಕೆ ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವಾಗ ನಮ್ಮ ನಾಲಿಗೆಯನ್ನು ನಾವು ಬದಲಾಯಿಸ್ಕೊಳ್ತೇವಲ್ಲ, ದೇವರ ಆಶೀರ್ವಾದವನ್ನು ಜೀವನದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಮುಂದೆ ನೋಡಿ, ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಯವರೆಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಂಗೆ ನೀನು ಫಸ್ಟ್ ಬಾಯಿಯನ್ನು ಶುದ್ಧಿ ಮಾಡ್ಕೋ. ಬಾಯಿಂದ ಕೆಟ್ಟ ಮಾತುಗಳು ಬರೋದು ಬೇಡ, ಬಾಯಿಂದ ಶಾಪದ ಮಾತುಗಳು ಬರೋದು ಬೇಡ. ನಾನು ದೇವರ ಮಗನು, ನಾನೇನಾಗಿದ್ದೇನೆ? ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇವೆ. ನಮ್ಮ ಬಾಯಿಂದ ಏನು ಬರಬಾರ್ದು? ಶಾಪದ ಮಾತುಗಳು ಬರಕೂಡುದು. ಹಲ್ಲೆಲೂಯಾ. ನೋಡಿ 4ನೇ ವಚನ, ಹಡಗುಗಳನ್ನು ನೋಡ್ರಿ, ಅವು ಬಹಳ ದೊಡ್ಡದು. ಇಟ್ಸ್ ಟ್ಯೂ ಹ್ಯೂಜ್.
ಅಲ್ವಾ? ಹಡಗುಗಳೇನು ಚಿಕ್ಕದ? ಬಹಳ ದೊಡ್ಡದು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಏನ್ ಮಾಡ್ತಾ ಇದ್ದಾನೆ? ಯಾವುದರಿಂದ? ಒಂದು ಸಣ್ಣ ಚುಕ್ಕಾಣಿಂದ ಅವುಗಳನ್ನ ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನ ಕೊಚ್ಚಿಕೊಳ್ಳುತ್ತದೆ. ನಾಲಿಗೆ ಚಿಕ್ಕ ಅಂಗವಾಗಿದ್ರು ಕೂಡ ದೊಡ್ಡ ಕಾರ್ಯಗಳನ್ನು ಏನ್ ಮಾಡುತ್ತೆ? ಕೊಚ್ಚಿಕೊಳ್ತದೆ. ಇದೇ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಮುಂದೆ ನಾವು ನೋಡ್ತೇವೆ. ಯಾಕೋಬನು ಹೇಳ್ತಾರೆ, ದೇವರು ಅಹಂಕಾರಿಗಳನ್ನ ಎದುರಿಸ್ತಾರೆ. ಅಂದ್ರೆ ಕೊಚ್ಚಿಕೊಳ್ಳುವಂಥವ್ರನ್ನ ದೇವರು ಏನ್ ಮಾಡ್ತಾರೆ? ಎದುರಿಸ್ತಾರೆ. ಆದರೆ ದೀನರಿಗಾದರೂ ತನ್ನ ಕೃಪೆಯನ್ನ ತೋರಿಸ್ತಾರೆ. ಹಲ್ಲೆಲೂಯಾ. ಯಾಕೋಬನು ಹೇಳ್ತಾ ಇರೋದು ಏನ್ ಗೊತ್ತಾ? ಕೊಚ್ಕೊಳ್ಬೇಡ, ನಿನ್ನ ಬಗ್ಗೆ, ನಿನ್ನ ನಾಲಿಗೆಯಿಂದ ನೀನು ನಿನ್ನನ್ನು ಕೊಚ್ಕೊಳ್ಬೇಡ. ಓಕೆ, ದೇವರ ಕೃಪೆ ನಿನಗೆ ಬೇಕಾ? ಹಾಗಂದ್ರೆ ಬಾಯಿ ಏನು ಮಾಡ್ಕೋ? ಫಸ್ಟು ಕ್ಲೀನ್ ಮಾಡ್ಕೋ. ಬಾಯನ್ನು ಏನು ಮಾಡ್ಕೋಬೇಕು? ನಾವು ಕ್ಲೀನ್ ಮಾಡ್ಕೋಬೇಕು. ಈ ಒಂದು ತೀರ್ಮಾನಕ್ಕೆ ನಾವು ಬರೋಣ. ಹಲ್ಲೆಲೂಯಾ. ವಿ ಹ್ಯಾವ್ ಟು ಕಮ್ ಟು ದಿಸ್ ಡಿಸಿಷನ್. ಇದು ಫಸ್ಟ್ ಫಾರ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರೋದು. ಕೆಲವೊಬ್ರೆಲ್ಲ ಹೇಳ್ತಾರೆ ಕೋಪದಲ್ಲಿ ಏನೇನೋ ಮಾತಾಡಿ, ಅಯ್ಯೋ ಕೋಪದಲ್ಲಿ ಹೇಳ್ಬಿಟ್ಟೆ ನಾನು ಅಂತ. ಬಟ್ ದೇವ್ರ ವಾಕ್ಯದಲ್ಲಿ ಹೆಂಗೆ ಹೇಳದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ದೇವ್ರ ವಾಕ್ಯದಲ್ಲಿ ಯೇಸು ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ ಏನಂತಂದ್ರೆ, ಔಟ್ ಆಫ್ ಅಬೆಂಡೆನ್ಸ್ ಆಫ್ ಹಾರ್ಟ್ ಮ್ಯಾನ್ ಸ್ಪೀಕ್ಸ್. ಬಾಯಿಂದ ಹೆಂಗೆ ಬರುತ್ತೆ ಗೊತ್ತಾ? ಪದಗಳು ಹೃದಯದಿಂದ ತುಂಬಿ ಬಾಯಿಂದ ಬರುತ್ತೆ ಹೊರತು ಸುಮ್ಮನೆ ಬಾಯಿಂದ ಬರೋದಿಲ್ಲ. ಸುಮ್ಮನೆ ಬಾಯಿಂದ ಬರೋದಿಲ್ಲ. ಹಂಗಂದ್ರೆ ಪ್ರಾಬ್ಲಮ್ ಇರೋದೆಲ್ಲಿ? ನಮ್ಮ ಹೃದಯ. ಪ್ರಾಬ್ಲಮ್ ಇರೋದೆಲ್ಲಿ? ನಮ್ಮ ಹೃದಯ. ನಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸಬೇಕು. ನಾವೇನಾದ್ರೂ ಕೆಟ್ಟ ಮಾತಾಡಿದೀವ, ನಾವೇನಾದ್ರೂ ಬೇರೆಯವ್ರಿಗೆ ನೋವು ಮಾಡ್ತಾ ಇದ್ದೀವ, ಹಂಗಂದ್ರೆ ಪ್ರಾಬ್ಲಮ್ ಇರೋದೆಲ್ಲಿ? ದೇವರೇ, ನನ್ನ ಹೃದಯವನ್ನು ಮುಟ್ಟು ಸ್ವಾಮಿ, ನನ್ನ ಹೃದಯ ಬದಲಾಗಬೇಕು, ನನ್ನ ಆಲೋಚನೆ ಏನಾಗಬೇಕು? ಬದಲಾಗಬೇಕು. ಹಲ್ಲೆಲೂಯಾ. ಸೊ ಮುಂದೆ ನೋಡ್ರಿ, ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು 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 ನಾಲಿಗೆ ಏನಾಗಿದೆ? ಅನೇಕ ಕುಟುಂಬಗಳು ಹಾಳಾಗೋದಕ್ಕೆ ಕಾರಣ ಏನು ಗೊತ್ತಾ? ನಾಲಿಗೆ. ಅನೇಕ ಕುಟುಂಬಗಳು ಹಾಳಾಗಿ ಒಡೆಯೋದಕ್ಕೆ ಕಾರಣ ಏನು ಗೊತ್ತಾ? ಈ ಎಲಬಿಲ್ಲದ ನಾಲಿಗೆ. ನಮ್ಮ ಕುಟುಂಬ ಸಮಾಧಾನವಾಗಿರ್ಬೇಕಂದ್ರೆ ಕುಟುಂಬದಲ್ಲಿ ಮಾತುಗಳು ಆದಷ್ಟು ಕಡಿಮೆ ಆಗಬೇಕು. ಉಪಯೋಗ ಇಲ್ಲದಂಥ ಮಾತುಗಳು, ಯೂಸ್ಲೆಸ್ ವರ್ಡ್ಸ್ ಆದಷ್ಟು ಕಡಿಮೆ ಆಗಬೇಕು. ಆವಾಗ ಕುಟುಂಬ ಏನಾಗುತ್ತೆ? ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕುಟುಂಬ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಒಂದು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತಂದ್ರೆ ಮೇನ್ ರೆಸಿಪಿ ಏನು ಗೊತ್ತಾ? ಇದನ್ನು ಕಲಿಬೇಕು. ಗಂಡ ಆಗಲಿ ಹೆಂಡತಿ ಆಗಲಿ, ಬರೀ ಗಂಡನಿಗೆ ಅಲ್ಲ, ಬರೀ ಹೆಂಡತಿಗೆ ಅಲ್ಲ, ಇಬ್ಬರೂ ಕೂಡ ಈ ನಾಲಿಗೆ ಏನಾಗಿದೆ? ಕಿಚ್ಚಾಗಿದೆ. ಇನ್ನೊಂದು ಈ ಒಂದು ಯಾರು ಐಶ್ವರ್ಯವಂತನು ಲಾಜರ್ನ ಒಂದು ದೃಷ್ಟಾಂತ ನೀವು ನೋಡೋದಾದ್ರೆ, ಐಶ್ವರ್ಯವಂತನು ಅಬ್ರಾಮನಿಗೆ ಏನಂತ ಕೇಳ್ತಾನೆ ಹೇಳಿ? ಅವನನ್ನ ಲಾಜರ್ನ ಏನ್ ಮಾಡು? ಕಳಿಸು. ಅವನೇನ್ ಮಾಡ್ಲಿ? ತನ್ನ ಬೆರಳಿನಿಂದ ನೀರನ್ನು ಅದ್ದಿ ಎಲ್ಲಿಗೆ ಬಿಡ್ಲಿ? ಯಾಕೆ ಗೊತ್ತಾ? ನಾಲ್ಗೆ ಉರಿತಾ ಇದೆ. ನಾಲ್ಗೆ ಏನಾಗ್ತಾ ಇದೆ? ಅಲ್ಲಿ ನರಕದಲ್ಲಿ ಉರಿತಾ ಇದೆ. ಹಂಗಂದ್ರೆ ನರಕಕ್ಕೆ ಹೋಗೋದಕ್ಕೆ ಕಾರಣ ಏನಾಗಿರ್ಬೋದು? ಅಲ್ಲಿ ಸ್ಪಷ್ಟವಾಗಿ ಬರೋದಿಲ್ಲ. ಓಕೆ, ಸ್ಪಷ್ಟವಾಗಿ ಬರ್ದಿಲ್ಲ. ಆದ್ರೆ ನರಕಕ್ಕೆ ಹೋಗೋದಕ್ಕೆ ಕಾರಣ ಏನಾಗಿರ್ಬೋದು? ಅವ್ರು ನಾಲಿಗೆ ಆಗಿರ್ಬೋದು. ಎಷ್ಟೋ ಸಾರಿ ಆ ನಿರ್ಗತಿಕನಾದಂಥ ಲಾಜರ್ನು ಅಲ್ಲಿ ಬಿದ್ಕೊಂಡಿರುವಾಗ ಇವನು ಹೇಳಿರ್ಬೋದು, ಏಯ್ ಹೋಗೋ, ದೇವ್ರು ನಾನು ಚೆನ್ನಾಗಿಟ್ಟಿದ್ದ, ನೀನು ಹಾಳಾಗಿದೆ, ಹೋಗು ಅಂತ ಹೇಳಿರ್ಬೋದು. ನಾನು ಯಾಕೆ ನಿನ್ ಕೊಡ್ಬೇಕು, ದುಡ್ಕೊಂಡು ತಿನ್ನು ಹೋಗು ಅಂತ ಹೇಳಿರ್ಬೋದು. ವಿ ಡೋಂಟ್ ನೋ. ನಾನು ಹೇಳ್ತಾ ಇಲ್ಲ, ಅದೇ ಇಲ್ಲ ವಾಕ್ಯದಲ್ಲಿ, ಆ ರೀತಿಯಲ್ಲಿಲ್ಲ. ಬಟ್ ನಾನು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವ್ನು ನಾಲಿಗೆಗೆ ಬೆಂಕಿ ಬಿದ್ದಿದೆ. ಯಾವುದಕ್ಕೆ ಬೆಂಕಿ ಬಿದ್ದಿದೆ? ನಾಲಿಗೆ. ನಾನು ಕಳೆದ ಸಾರಿ ಅಧ್ಯಾಯ ಹೇಳುವಾಗಲೂ ಹೇಳಿದೆ, ಫಸ್ಟು ಪವಿತ್ರಾತ್ಮನ ಅಭಿಷೇಕ ಆಗುವಾಗ ಪವಿತ್ರಾತ್ಮನ ಯಾವ ರೂಪದಲ್ಲಿ ಇಳಿದು ಬಂದರು? ಉರಿಯುವ ನಾಲಿಗೆ ರೀತಿಯಲ್ಲಿ. ಯಾಕೆ ಗೊತ್ತಾ? ನಾಲಿಗೆ ಶುದ್ಧ ಆಗಬೇಕು. ನಾಲಿಗೆ ಶುದ್ಧ. ಇದೇ ನಮ್ಮ ಕನ್ನಡಿ, ನಮ್ಮ ದೇಹದ ಕನ್ನಡಿ ಯಾವ್ದು ಗೊತ್ತಾ? ಜನರಿಗೆ ಕನ್ನಡಿ ಯಾವ್ದು ಗೊತ್ತಾ? ಇವ್ರು ಹೆಂಗಿದ್ದಾರೆ ಅಂತ ಗೊತ್ತಾಗೋದು ಹೆಂಗೆ ಗೊತ್ತಾ? ನಮ್ಮ ಮಾತುಗಳಿಂದ. ಹೆಂಗೆ ಗೊತ್ತಾಗುತ್ತೆ ಜನರಿಗೆ? ನಮ್ಮ ಮಾತುಗಳಿಂದ. ಮುಂದೆ ನೋಡ್ರಿ, ನರಜಾತಿಯು ಸಕಲ ಮೃಗ, 7ನೇ ವಚನ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ನೋಡಿ, ಆನೆಯಿಂದ ಹಿಡಿದು ಐ ಥಿಂಕ್ ಡೈನೋಸರ್ನು ಏನೋ ಮಾಡಿರ್ತಾರೆ ಜನ, ಅದಕ್ಕೆ ಇವತ್ತಿಲ್ಲ, ಡೈನೋಸರು ಇಲ್ಲ.
ಅವನು ಹತೋಟಿಗೆ ತಂದಿರ್ಬೋದೇನೋ, ಹೇಳಕ್ಕೆ ಬರಲ್ಲ. ಆನೆನೇ ತಂದಿದ್ದಾರೆ, ಜಿರಾಫ್ನೇ ತಂದಿದ್ದಾರೆ ಅಂತಂದ್ರೆ ಇನ್ನು ಡೈನೋಸಾರ್ ಏನು ದೊಡ್ಡ ಕತೆ ಅವರು ತಂದಿರ್ಬೋದು. ಓಕೆ, ಆ ರೀತಿಯಲ್ಲಿ ಎಲ್ಲವನ್ನ ಏನು ಮಾಡ್ಬೋದು, ಹತೋಟಿಗೆ ತರಬಹುದು. ಆದರೆ 8ನೇ ವಚನ ಏನು ಹೇಳುತ್ತೆ? ನಾಲಿಗೆಯನ್ನು ಯಾವ ಮಾನವ ಹತೋಟಿಗೆ ತರಲಾರನು ಅದು ಸುಮ್ಮನಿರಲಾರದ ಕೆಡಕು. ಹಲೋ, ಮಾತಾಡೋದಕ್ಕೆ ನಾವು ತೀವ್ರಗೊಳ್ಳೋದು ಬೇಡ. ದೇವ್ರ ನಾಲಿಗೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಟಕ 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 ಅದಕ್ಕೆ ಬದಲಾಗಿ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಕಡೆಯಲ್ಲಿ ಪೌಲನು ಮತ್ತೆ ಮತ್ತೆ ಹೇಳ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ರಿ, ಯಾವಾಗಲೂ ಸ್ತುತಿ ಪದಗಳನ್ನು ಹಾಡ್ರಿ, ಯಾವಾಗಲೂ ಪ್ರಾರ್ಥನೆ ಮಾಡ್ರಿ, ಯಾವಾಗಲೂ ದೇವ್ರ ವಾಕ್ಯವನ್ನು ಓದ್ರಿ. ಕಾರಣ ಏನು ಗೊತ್ತಾ? ಈ ನಾಲ್ಗೆಂದು ಅದೇ ಬರಬೇಕು. ಕೆಲವೊಬ್ರು ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ, ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಯ್ಯೋ ಅಯ್ಯೋ ಹಿಂಗೆ ನರಳ್ತಾ ಇರ್ತಾರೆ. ಕಷ್ಟ ಎಲ್ಲರಿಗಿದೆ ರೀ, ಕಷ್ಟ ಎಲ್ಲರಿಗಿದೆ. ನಾನು ಹೇಳ್ತೀನಿ ನೋಡಿ, ಖಂಡಿತ ಎಲ್ಲ ಇದ್ದವನಿಗೂ ಒಂದು ಕಷ್ಟ, ಏನು ಇಲ್ದಿರೋನಿಗೂ ಇನ್ನೊಂದು ಕಷ್ಟ, ಆಯ್ತಾ? ಬಟ್ ಈ ನಾಲ್ಗೆ ದೇವ್ರು ನಮ್ಗೆ ಕೊಟ್ಟಿದ್ದು ನರಳೋದಕ್ಕಲ್ಲ, ನಾಲ್ಗೆ ದೇವ್ರು ಕೊಟ್ಟಿದ್ದು ಸ್ತೋತ್ರ ಮಾಡೋದಕ್ಕೆ. ಹಲ್ಲೆಲೂಯಾ, ಸ್ತೋತ್ರ ಮಾಡೋದಕ್ಕೆ ದೇವ್ರು ನಾಲ್ಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು 2 ವರ್ಷದ ಹಿಂದೆ ನನ್ನ ಹೆಂಡತಿಗೆ ಥ್ರೆಡ್ಮಿಲ್ ತರಬೇಕು ಅಂತ, ಇದು ಓಡೋ ಮಷಿನ್ ಬರುತ್ತಲ್ವಾ, ಅದನ್ನು ಅವ್ರ ಫ್ರೆಂಡ್ ಕೊಡ್ತೀನಿ ಅಂತಂದು ನಾನು ಹೋಗಿ ತರೋದಕ್ಕಂತ ಬನಶಂಕರಿಗೆ ಹೋದೆ. ಬನಶಂಕರಿಗೆ ಹೋದಾಗ ಅದನ್ನು ತೊಗೊಂಡ್ವಿ. ಓಕೆ, ನಮ್ಮ ಬ್ರದರ್ ಒಬ್ಬರು ಬಂದಿದ್ರು, ಇವತ್ತು ಅವರಿಲ್ಲ ನಮ್ಮ ಜೊತೇಲಿ. ಬ್ರದರ್ ಬಂದು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮುಂದೆ ಕೂತಿದ್ದೀನಿ, ಅವರು ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಟಾಟಾ ಏಸು ಟಾಪ್ ಹೈಟ್ ಇದೆ ಅದರದ್ದು. ಇವ್ರು ಏನು ಮಾಡಿದ್ದಾರೆ, ಮುಂದೆ ಒಂದೇನೋ ಏನಂತಾರೆ, ಈಗ ಮರ ದೊಡ್ಡ ಒಂದು ಇದಿದೆ, ಮರದ ಒಂದು ಎಣ್ಣೆ ಇದೆ, ಇವ್ರು ನೋಡಿಲ್ಲ, ಫೋನಲ್ಲಿ ನೋಡ್ತಾ ಇದ್ರು, ಏನು ನೋಡ್ತದೆ ನಾನು ನೆನಪಿಲ್ಲ. ಅದು ಈಗ ಹೋಗಿ ತೊಗೊಂಡು ಹೋಗಿ ಅದಕ್ಕೆ ಜಜ್ಜಿಬಿಟ್ರು, ದಗ್ಗಂತ ಜಜ್ಜಿದ್ರೆ ನನ್ನ ತಲೆ ಮುಂದೆ ಗ್ಲಾಸ್ಗಿರುತ್ತಲ್ಲ, ಆ ಗ್ಲಾಸ್ಗೆ ಒಡ್ಕೊಂಡು, ಓಕೆ, ತಲೆಯಲ್ಲಿ ಗ್ಲಾಸ್ ಪೀಸು, ಕಣ್ಣಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಕಣ್ಣಿಗೇನಾಯಿತು ಏನಾಯ್ತು, ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ ಅಷ್ಟೇ, ಬ್ಲಡ್ ಸುರಿತಾನೆ ಇದೆ. ಆವಾಗ ದೇವ್ರಿಗೆ ಒಂದೇ ಮಾತು ಹೇಳಿದೆ ನಾನು, ದೇವ್ರೆ ಅಟ್ಲೀಸ್ಟ್ ಒಂದು ಕಣ್ಣು ಸರಿ ಇದೆ ಸ್ವಾಮಿ, ನಿನಗೆ ಸ್ತೋತ್ರ. ಈ ಕಣ್ಣಿಂದ ರಕ್ತ ಬರ್ತಾ ಇದೆ, ಒಂದು ಕಣ್ಣು ಸರಿ ಇದೆ ದೇವ್ರೆ, ನಿನಗೆ ಸ್ತೋತ್ರ. ನಿಜ ಹೇಳ್ತೀನಿ, ಈ ಮಾತು ನಾನು ಹೇಳ್ತೀನಿ, ದೇವ್ರು ನೋಡಿದ್ದಾರೆ. ಒಂದು ಕಣ್ಣು ಚೆನ್ನಾಗಿದೆ ದೇವ್ರೆ, ನಿನಗೆ ಸ್ತೋತ್ರ. ವಿ ಹ್ಯಾವ್ ಅ ರೀಸನ್ ಟು ಪ್ರೈಸ್ ಗಾಡ್ ಆಲ್ವೇಸ್. ಈ ನಾಲ್ಗೆಯಿಂದ ನಾವು ಯಾವಾಗಲೂ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಏನೇ ಆಗಲಿ ನಮ್ಮ ಲೈಫಲ್ಲಿ, ಏನು ಬೇಕಾದಾಗಲಿ ಜೀವನದಲ್ಲಿ. ಹಲ್ಲೆಲೂಯಾ. ವಿ ಹ್ಯಾವ್ ಟು ಫೈಂಡ್ ಔಟ್ ರೀಸನ್ ವೇರ್ ವಿ ಕ್ಯಾನ್ ಪ್ರೇಸ್ ಹಿಮ್. ಎಲ್ಲಿ ನಾವು ಅವ್ರನ್ನ ಸ್ತುತಿಸ್ಬೋದು, ಎಲ್ಲಿ ನಾವು ಆಟ್ ದಿ ಮೋಸ್ಟ್ ನಮಗೆ ಕೆಟ್ಟದ್ದು ಏನಾಗ್ಬೋದು ಹೇಳಿ? ಇವತ್ತು ಹೈಯರ್ ಲೆವೆಲಲ್ಲಿ ನನಗೇನು ಕೆಟ್ಟದಾಗ್ತಾ ಇದೆ, ಏನಾಗ್ಬೋದು ಗೊತ್ತಾ? ಸಾವು. ಅದಕ್ಕಿಂತ ಕೆಟ್ಟದ್ದು ಏನಾದರೂ ಆಗಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬಟ್ ಕ್ರಿಸ್ತನಲ್ಲಿರುವಂಥ ನಮಗೆ ಸಾವು ಕೂಡ ಲಾಭ ಅಂತೆ. ಇವನ್ ಡೆತ್ ಇಸ್ ಅ ಗೇನ್. ಯಾಕಂದ್ರೆ ಇಲ್ಲಿ ಕಣ್ಣು ಮುಚ್ಚಿದ್ರೆ ನಾನು ನನ್ನ ರಕ್ಷಕನ ಜೊತೆ ಕಣ್ಣು ತೆಗೆದಿರ್ತೀನಿ. ಹಲ್ಲೆಲೂಯಾ. ಸೊ ಯಾವ ಕಾರಣದಿಂದ ನಾವು ದೇವರನ್ನು ಸ್ತುತಿಸದೆ ಬರೀ ನೆರಳ್ತಾ ಇರ್ತೀವಿ ನಾಲ್ಗೆಯಿಂದ? ಬರೀ ಅದಿಲ್ಲ ಇದಿಲ್ಲ. ನೋ, ವಿ ನೀಡ್ ಟು ಸ್ಟಾಪ್ ದಟ್. ದೇವ್ರು ನಮ್ಮನ್ನು ಆಶೀರ್ವಾದಿಸ್ಬೇಕಾ? ನರಳೋದನ್ನು ಬಿಡೋಣ. ದೇವ್ರ ಆಶೀರ್ವಾದಿಸ್ಬೇಕಾ? ಗುಣಗುಟ್ಟೋದನ್ನು ಬಿಡೋಣ. ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭಿಸೋಣ. ಹಲ್ಲೆಲೂಯಾ. ನನ್ನ ಹೆಂಡತಿ ನನ್ನಲ್ಲಿ ತಪ್ಪು ಹುಡುಕ್ಬೇಕಂದ್ರೆ 1000 ಹುಡುಕ್ಬೋದು, ನಾನು ಅವಳಲ್ಲಿ ತಪ್ಪು ಹುಡುಕ್ಬೇಕಂದ್ರೆ 1000 ಹುಡುಕ್ಬೋದು. ಬಟ್ ಇವತ್ತು ನಾವು ಖುಷಿಯಾಗಿ ಯಾಕಿದ್ದೀವಿ ಗೊತ್ತಾ? ಯಾವುದು ಒಳ್ಳೇದಿದೆ ಅದನ್ನು ನೋಡಿ ನಾವು ಖುಷಿಯಾಗಿದ್ದೀವಿ. ಹಲ್ಲೆಲೂಯಾ. ದ್ಯಾಟ್ ಈಸ್ ಲೈಫ್. ಸ್ತೋತ್ರ ಮಾಡ್ರಿ, ಯಾವುದು ಒಳ್ಳೇದು. ಯಾಕೆ ಜನರ ಬಾಯಿಗಳು ತೆರೆಯಲ್ಪಡೋದಿಲ್ಲ ಗೊತ್ತಾ? ಸ್ತೋತ್ರ ಮಾಡೋದಕ್ಕೆ. ದೇ ಡೋಂಟ್ ಥಿಂಕ್ ವಾಟ್ ಗಾಡ್ ಹ್ಯಾಸ್ ಡನ್ ಫಾರ್ ದೆಮ್. ಗುಡ್ ಏನು ಮಾಡಿದ್ದಾರೆ, ದೇವ್ರು ಒಳ್ಳೇದು ಏನು ಮಾಡಿದ್ದಾರೆ ಅದನ್ನು ಯೋಚನೆನೇ ಮಾಡಲ್ಲ. ಏನಿಲ್ಲ ಅದನ್ನು ನೋಡ್ತಾರೆ. ಸ್ತೋತ್ರ ಬರಲ್ಲ ಬಾಯಿಂದ. ಖಂಡಿತವಾಗಿ ಹೇಳ್ತೀನಿ, ಸ್ತೋತ್ರ ಬರೋದಿಲ್ಲ ಬಾಯಿಂದ. ಹಲ್ಲೆಲೂಯಾ. ದೇವ್ರಿ ನಾಲ್ಗೆ ಕೊಟ್ಟಿದ್ದು ಯಾಕೆ? ಅವರನ್ನು ಸ್ತುತಿಸುವುದಕ್ಕೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾತಾಡೋದಕ್ಕೆ. ಅದಕ್ಕೆ ದೇವ್ರ ನಾಲ್ಗೆಯನ್ನು ಕೊಟ್ಟಿದ್ದು. ಮುಂದೆ ನೋಡ್ರಿ, ನಾಲ್ಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡ. ಕೆಲವೊಬ್ಬರು ಸ್ತೋತ್ರನೂ ಮಾಡ್ತಾರೆ, ಕೆಲವರು ಸ್ತೋತ್ರ ಮಾಡ್ತಾರೆ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನ ಶಪಿಸುತ್ತೇವೆ. ನಾವು ಆ ರೀತಿಯಲ್ಲಿ ಮಾಡಬಾರ್ದು. ಶಪಿಸುವುದನ್ನು ನಾವೇನು ಮಾಡಿಬಿಡ್ಬೇಕು? ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ನನಗೆ ಪ್ರಾಬ್ಲಮ್, ಹಳೆ ಒಡಂಬಡಿಕೆ ಓದುವಾಗ ಪ್ರಾಬ್ಲಮ್ ಬರೋದು ಅಲ್ಲೇನೆ. ಯಾಕಂದರೆ ಹಳೆ ಒಡಂಬಡಿಕೆ ವಿಶ್ವಾಸಿಗಳು ಬೇರೆ, ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಬೇರೆ. ಹಳೆ ಒಡಂಬಡಿಕೆಯಲ್ಲಿ ನಾ ಕೀರ್ತನೆ ಓದುವಾಗ ಕೆಲವೊಂದ್ಸರಿ ಹೇಳುತ್ತೆ ನೋಡಿ, ನನ್ನ ಶತ್ರುಗಳ ದವಡೆಯನ್ನು ಮುರಿದು ಬಿಟ್ಟವನೇ ಅಂತ ಹೇಳುತ್ತೆ. ನಾವು ಅದನ್ನು ಈ ರೀತಿ ಈ ಕಾಲದಲ್ಲಿ ಆ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯನಾ? ಇಲ್ಲ. ಯಾಕಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ. ಆ ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳುತ್ತಂದರೆ, ನಿನ್ನ ವೈರಿಗಳನ್ನು ಪ್ರೀತಿಸು. ನಾಳೆ ಅಲ್ಲ, ಒಂದು 2 ತಾಸು ಆದಮೇಲೆ ಯೂದನು ಯೇಸು ಸ್ವಾಮಿನ ಹಿಡ್ಕೊಳ್ಳೋಕ್ಕಿತ್ತಾನೆ.
ಯೂದನ್ ಏನು ಮಾಡ್ತಾನೆ? ಯೇಸುಸ್ವಾಮಿಯನ್ನ ಹಿಡಿದುಕೊಡ್ಲಿಕ್ಕಿದ್ದಾನೆ. ಯೇಸುಸ್ವಾಮಿ ಏನಂತ ಹೇಳಿದ್ರು? ಬುದ್ಧಿ ಇಲ್ದವನೇ, ನನ್ನನ್ನು ಹಿಡಿದುಕೊಳ್ಳುವಂಥವನೇ, ಮೋಸಗಾರನೇ, ಹೋಗು ಹಿಡಿದುಕೊಡು ಅಂತಂದ್ರೆ ನೀನೇನು ಮಾಡಬೇಕಂದಿದೆಯೋ ಹೋಗಿ ಬೇಗನೆ ಮಾಡು. ದ್ಯಾಟ್ಸ್ ಇಟ್. ಮತ್ತು ಯಾವ ಪದನೂ ಬರಲಿಲ್ಲ ಯೇಸುಸ್ವಾಮಿ ಬಾಯಿಂದ. ನಾವು ಅವ್ರನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಯಾರನ್ನಾದರೂ ಶಪಿಸಿದ್ರ ಸ್ವಾಮಿ ಈ ಲೋಕದಲ್ಲಿದ್ದಾಗ? ಶಾಪ ಆಶೀರ್ವಾದ ಎರಡು ವಿಧವಾಗಿ ನಡೆಯುತ್ತೆ. ಒಂದು, ದೇವರ ಮಾತನ್ನು ನಾವು ಕೇಳಿದರೆ ಆಶೀರ್ವಾದ, ಕೇಳೋದ್ರೆ ಶಾಪ. ದ್ಯಾಟ್ಸ್ ಇಟ್, ದ್ಯಾಟ್ಸ್ ಇಟ್. ಹಲ್ಲೆಲೂಯ. ಕ್ರಿಸ್ತನನ್ನು ನಂಬಿದ ಮೇಲೆ ನಮಗೆ ಯಾರೋ ಏನೇ ಶಾಪ ಹಾಕಿರ್ಬೋದು, ನಂಬೋಕ್ಕಿಂತ ಮುಂಚೆ ಏನೇ ಶಾಪ ಹಾಕಿರ್ಬೋದು, ಅದು ನಡೆಯೋದಿಲ್ಲ. ನಾನು ಹೇಳ್ತೀನಿ ನೋಡಿ, ಹಂಗೆ ಯಾವ್ದಾದ್ರು ನಡೀತೆ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ರೆ ಹಂಗಂದ್ರೆ ನೀವು ರಕ್ಷಣೆ ಹೊಂದಿಲ್ಲ. ಕ್ರಿಸ್ತನ ಶಿಲುಬೆ ನಮ್ಮ ಶಾಪವನ್ನು, ಪಾಪವನ್ನು ನೀಗಿಸಾಕಿದೆ. ಹಲ್ಲೆಲೂಯ. ಇಟ್ ಹ್ಯಾಸ್ ಡೆಮಾಲಿಶ್ಡ್ ಕರ್ಸ್ ಆ್ಯಂಡ್ ಸಿನ್, ಬೋತ್, ಎರಡೂ ಕೂಡ. ನನ್ನ ಲೈಫಲ್ಲಿ ನಮ್ಮ ಅಜ್ಜನಿಗೆ ಯಾರೋ ಶಾಪ ಹಾಕಿರ್ಬೋದು, ನಮ್ಮ ಅಪ್ಪನಿಗೆ ಯಾರೋ ಶಾಪ ಹಾಕಿರ್ಬೋದು, ನಮ್ಮ ತಾಯಿಗೆ ಯಾರೋ ಶಾಪ ಹಾಕಿರ್ಬೋದು, ನಮ್ಮ ಅಜ್ಜಿಗೆ ಯಾರೋ ಶಾಪ ಹಾಕಿರ್ಬೋದು. ಅದೆಲ್ಲ ಡೆಮಾಲಿಷ್ ಮಾಡಿಬಿಟ್ರು ದೇವರು ಆ ಕ್ರೂಜಲ್ಲಿ. ಯಾವತ್ತು ನಾನು ನಂಬಿಕೆ ಇಟ್ನೋ ಆವತ್ತಿನಿಂದ ಎವ್ರಿಥಿಂಗ್ ವಾಸ್ ಓವರ್. ಯಾಕಂದರೆ ಕೆಲವೊಬ್ರು ಬಂದು ವಿಶ್ವಾಸಿಗಳು ಕೇಳ್ತಾರೆ, ನಾನು ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ಏನೂ ನಡೀತಿಲ್ಲ. ಕಾರಣ ಮೇ ಬಿ ಯಾರೋ ನಮ್ಗೆ ಶಾಪ ಹಾಕಿದ್ದಾರೆ, ಯಾರೋ ಮಂತ್ರ ಮಾಡಿದ್ದಾರೆ. ನಾವು ಒಂದೇ ಕೇಳ್ತೀನಿ, ನೀವು ರಕ್ಷಣೆ ಹೊಂದಿದ್ದೀರಾ? ರಕ್ಷಣೆ ಹೊಂದಿದ್ದೀರಾ? ನೀವು ಮಾಟ ಮಂತ್ರ ನಿಮ್ಗೆ ಮಾಡಿದ್ರಾ? ಹಂಗಂದ್ರೆ ನೀವು ರಕ್ಷಣೆ ಹೊಂದಿಲ್ಲ. ಅದು ವರ್ಕ್ ಆಗ್ತಾ ಇದೆ ಅಂದ್ರೆ ನೀವು ರಕ್ಷಣೆನೂ ಹೊಂದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನ ಒಳಗಡೆ ಇದ್ದಾರೆ. ನಮ್ಮ ಒಳಗಡೆ ಯಾರಿದ್ದಾರೆ? ಕ್ರಿಸ್ತನಿದ್ದಾರೆ. ಅವರಿರುವಾಗ ಸೈತಾನ್ ಹೆಂಗೆ ಮುಟ್ಟಕ್ಕೆ ಸಾಧ್ಯ? ನಮ್ಮನ್ನು ಸಾಧ್ಯನಾ? ಹಾಗೇನೋ ಸಾಧ್ಯ ಇದೆ, ಇಲ್ಲ ಅನ್ಕೋಬೇಡಿ, ಇದೆ. ಬಟ್ ಎಕ್ಸ್ಟರ್ನಲ್ಲಿ ಹೆಂಗೆ ಸಾಧ್ಯ ಇದೆ? ಹೊರಗಡೆಯಿಂದ ಸಾಧ್ಯ ಇದೆ. ನಮ್ಮ ಒಳಗಡೆ ಬಂದು ಇವನು ರಕ್ಷಣೆ ಹೊಂದಿದ್ದ, ನೀವು ದೀಕ್ಷಾಸ್ನಾನ ತೊಗೊಂಡಿದ್ದಾನೆ, ದೆವ್ವ ಹಿಡ್ದಿದೆ, ಹಂಗಂದ್ರೆ ಅವನು ರಕ್ಷಣೆ ಹೊಂದಿಲ್ಲ, ರಕ್ಷಣೆ ಹೊಂದಿಲ್ಲ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಮಗೆ? ಸೊ ದೇವರು ಶಾಪವನ್ನು ತೆಗೆದುಹಾಕಿದ್ದಾರೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಾವು ಶಾಪ ಅನ್ನುವಂಥ ಪದ ನಮ್ಮ ಬಾಯಿಂದ ಏನೂ ಆಗಬಾರ್ದು, ಇನ್ಮೇಲೆ ಬರ್ಬಾರ್ದು. ಯಾರನ್ನು ನೋಡಿ ಶಪಿಸ್ಬೇಡ್ರಿ. ನಿಮಗೆ ಕೆಟ್ಟದ್ದು ಮಾಡಿದ್ರ ಬಿಟ್ಬಿಡಿ. ಯಾಕಂದರೆ ದೇವರು ನಾವು ಮಾಡಿದಂಥ ಮಹಾಪಾಪವನ್ನೆಲ್ಲ ಕ್ಷಮಿಸ್ಬಿಟ್ಬಿಟ್ಟಿದ್ದಾರೆ. ಇನ್ಯಾಕೆ ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅವ್ರು ಮಾಡಿಕೊಂಡ್ರು, ಅವ್ರು ಸಫರ್ ಆಗ್ತಾ ಇದ್ದಾರೆ, ಕರುಣೆ ಇಟ್ಟು ಅವ್ರಿಗೋಸ್ಕರ ಪ್ರೇಯರ್ ಮಾಡಿರಿ, ದೇವ್ರೆ ಅವ್ರನ್ನ ಕ್ಷಮಿಸು ದೇವ್ರೆ. ಯೇಸುಸ್ವಾಮಿ ಅದನ್ನೇ ಮಾಡಿದ್ರು. ಕ್ರೂಜಲ್ಲಿದ್ದಾಗ ಅವ್ರು ಏನು ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಯಾಕೆ ಮಾಡ್ತಾ ಇದ್ರು? ದೇವ್ರೆ ಅವರನ್ನು ಕ್ಷಮಿಸ್ಬಿಟ್ಟು. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ಜೀವನ ಜೀವಿಸೋಣ. ಆಮೆನ್. ದೇವರು ಅದಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ಓಕೆ, ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರ್ತದೆ. ನನ್ನ ಸಹೋದರರೇ, ಹೀಗಿರುವುದು ಇಟ್ಸ್ ನಾಟ್ ವರ್ದಿ, ಹೀಗಿರುವಂಥದ್ದು ಯೋಗ್ಯವಲ್ಲ. ಊಟೆ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡು ಬರುವುದುಂಟೆ. ನನ್ನ ಸಹೋದರರೇ, ಅಂಜೂರ ಮರವು ಎಣ್ಣೆ ಮರದ ಕಾಯನ್ನು ಬಿಡುವುದು, ದ್ರಾಕ್ಷೆ ಬಳ್ಳಿಗಳಲ್ಲಿ ಅಂಜೂರ ಹಣ್ಣಾಗುವುದು. ಹಾಗೆಯೇ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರೋದಿಲ್ಲ. ಸೊ ಈ ಶಾಪದ ಮಾತುಗಳು, ಒಬ್ಬರನ್ನು ನೋಯಿಸುವಂಥ ಮಾತುಗಳು, ಕೆಟ್ಟ ಮಾತುಗಳು, ಹಲ್ಲೆಲೂಯ, ಕೋಪದ ಮಾತುಗಳು, ಇವನ್ನೆಲ್ಲ ನಾವೇನು ಮಾಡಬೇಕು? ಬಿಡಬೇಕು. ಕರ್ತನಿಗೆ ಸಹಾಯ ಕೇಳಬೇಕು. ದೇವರೇ ನನ್ನ ನಾಲ್ಗೆಯನ್ನು ಮುಟ್ಟು ಅಂತ. ಹಲ್ಲೆಲೂಯ. ತುಂಬ ಸಾರಿ ಅದು ಬೇಕು ಇದು ಬೇಕಂತ ಉಪವಾಸ ಮಾಡ್ತೀವಲ್ವ, ಇದಕ್ಕೋಸ್ಕರ ಮಾಡೋದು. ಆ ಥರ ಬಲಹೀನತೆ ಇದ್ದರೆ ನನ್ನ ಜೀವನದಲ್ಲಿ ಇವತ್ತು, ಲೆಟ್ಸ್ ಪ್ರೇ ಫಾರ್ ದಿಸ್. ಇದಕ್ಕೋಸ್ಕರ ಉಪವಾಸ ಮಾಡೋಣ. ಹಲ್ಲೆಲೂಯ. ಆರೋಗ್ಯಕ್ಕೋಸ್ಕರ ಮಾಡಿದೀವ ಕೆಲವೊಂದು ಸರಿ ಮಾಡಿದೀವಲ್ಲ. ನಮಗೇನೋ ಕಷ್ಟ ಬಂತು ಅಂತ, ಏನೋ ಹಣ ಬೇಕು ಅಂತ ಮಾಡಿದ್ವಿ. ಬಟ್ ಹ್ಯಾವ್ ಯು ಕನ್ಸಿಡರ್ ಎನಿ ಟೈಮ್ ಇಂಥ ಬಲಹೀನತೆ ನನ್ನಲ್ಲಿದೆ, ಇದಕ್ಕಾಗಿ ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕು, ದೇವ್ರ ಮುಂದೆ ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಬೇಕು? ವೆರಿ ರೇರ್. ತುಂಬ ಕಡಿಮೆ ಸಾರಿ ನಾವು ಅದನ್ನು ಅಂದ್ಕೊಳ್ತೇವೆ. ಆ ರೀತಿಯಲ್ಲಿ ನಾವು ಡಿಸಿಷನ್ ತೊಗೊಂಡು ನಾವು ಪ್ರಾರ್ಥನೆ ಮಾಡೋದಾದರೆ, ಇಫ್ ವಿ ಆರ್ ಸೀರಿಯಸ್ ಅಬೌಟ್ ಸಿನ್, ಗಾಡ್ ವಿಲ್ ಡೆಲಿವರ್ ಅಸ್. ದೇವರು ಖಂಡಿತವಾಗಿ ನಮ್ಮನ್ನು ಏನು ಮಾಡ್ತಾರೆ? ಅದರಿಂದ ಬಿಡುಗಡೆ ಮಾಡ್ತಾರೆ. ನಾವು ಸುಮ್ಮನೆ ಬಿಟ್ಬಿಟ್ರೆ ಆ ಗಾಯ ದೊಡ್ಡದಾಗುತ್ತೆ ನಾಳೆ. ಸೊ ಬಿಡೋದು ಬೇಡ. ಹಲ್ಲೆಲೂಯ. ಈ ನಾಲ್ಗೆಯನ್ನು ದೇವ್ರು ಶುದ್ಧಿ ಮಾಡುವಂತ ನಾವು ಕರ್ತನ ಹತ್ರ ಬೇಡಿಕೊಳ್ಳೋಣ. ಸೊ ದೇವ್ರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ದಿವಸ ಯಾಕೋಬನ ಮೂಲಕವಾಗಿ, ಹೌದು ತಂದೆ, ನಾಲಿಗೆಯ ಒಂದು ಪ್ರಾಮುಖ್ಯತೆ, ನಮ್ಮ ಮಾತುಗಳ ಪ್ರಾಮುಖ್ಯತೆಯನ್ನು ನೀನು ತಿಳಿಸಿಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ನಾವು ಬಲಹೀನರು ದೇವರೇ, ನಾವು ಒಪ್ಪಿಕೊಳ್ತೇವೆ ರಾಜನ. ಅನೇಕ ಬಾರಿ ನಾವು ತಪ್ಪಾದ ಮಾತುಗಳನ್ನು ಆಡಿದ್ದೇವೆ, ತಪ್ಪಾದ ಕಾರ್ಯಗಳನ್ನು ಹೇಳಿದ್ದೇವೆ. ಅಪ್ಪ, ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯರು ನಾವು ಶಪಿಸಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು ತಂದೆ. ಅಪ್ಪ, ನಾವು ಆಶೀರ್ವಾದಕ್ಕೆ ಕರೆಯಲ್ಪಟ್ಟಂಥ ಜನರು ಸ್ವಾಮಿ. ಅಪ್ಪ, ಹೌದು ಸ್ವಾಮಿ, ನಮ್ಮ ಬಾಯಿಗಳಿಂದ ಯಾವಾಗಲೂ ಆಶೀರ್ವಾದದ ಮಾತುಗಳೇ ಬರಲಿ ಸ್ವಾಮಿ. ಅದೇ ರೀತಿಯಲ್ಲಿ ತಂದೆ, ಹೌದು ಸ್ವಾಮಿ, ನಾವು ಕರ್ತನೆ ಅಪ್ಪ, ನಮ್ಮ ಮಾತುಗಳಿಂದ ಇತರರನ್ನ ಎತ್ತಬೇಕೇ ಹೊರತು ಇತರರನ್ನ ಬೀಳಿಸುವಂಥವ್ರು ಆಗಿರಬಾರ್ದು ಕರ್ತನೆ ಸ್ವಾಮಿ.
ಅಪ್ಪ ಹೌದು ಕರ್ತನೆ, ನಾವು ನಮ್ಮ ಬಾಯಿಗಳಿಂದ ಯಾವಾಗಲೂ ಗುಣಗುಟ್ಟುವುದನ್ನು ಬಿಟ್ಟು ಸ್ವಾಮಿ ಅಪ್ಪ ನಿನ್ನನ್ನು ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ನಿನ್ನಗಾಗಿ, ನಿನ್ನ ಒಂದು ಕೃಪೆಗಾಗಿ ಸ್ತೋತ್ರ ಸಲ್ಲಿಸುವಂಥ ಜನರು ನಾವು ಆಗುವಂತೆ ನಮಗೆ ನೀನು ಸಹಾಯ ಮಾಡ್ರಪ್ಪ ಕರ್ತನೆ. ಯಾಕಂದರೆ ನಮ್ಮನ್ನು ಅದಕ್ಕಾಗೇ ನೀನು ಕರೆದಿದ್ದೆ ಸ್ವಾಮಿ. ನಿನ್ನ ವಾಕ್ಯ ಅದನ್ನೇ ಹೇಳ್ತದೆ, ನಮ್ಮ ವಿಷಯವಾಗಿ ದೇವರ ಚಿತ್ತ ಎಂದರೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಮತ್ತು ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಪ್ಪ ಪೌಲನು ಹೇಳುವಂತೆ ಸ್ವಾಮಿ ಅಪ್ಪ ಈ ದಿವಸ ನಾವು ಈ ನಿರ್ಧಾರಕ್ಕೆ ಬರುವಂತೆ ಸಹಾಯ ಮಾಡಪ್ಪ. ಅಪ್ಪ ಆದಷ್ಟು ಕರ್ತನೆ ಅಪ್ಪ ನಮಗೆ ಬಲ ಇಲ್ಲ, ಆದರೆ ನಿನ್ನ ಪರಿಶುದ್ಧಾತ್ಮನಿಂದ ಬಲ ಕೊಡ್ರಿ. ನಾವು ಆದಷ್ಟು ನಮ್ಮ ನಾಲಿಗೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತೆ, ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ತಂದೆ ನಮ್ಮೆಲ್ಲರಿಗೆ ಕೃಪೆಯನ್ನು ಕೊಡ್ರಿ ಸ್ವಾಮಿ. ನಮ್ಮೆಲ್ಲರಿಗೂ ಕೃಪೆಯನ್ನು ಕೊಡ್ರಿ ಸ್ವಾಮಿ. ಅಪ್ಪ ಈ ನಾಲಿಗೆ ಇತರರಿಗೆ ನಮ್ಮ ಜೀವನವನ್ನು ತೋರ್ಪಡಿಸುವಂಥ ಕನ್ನಡಿ ಆಗಿದೆ ಸ್ವಾಮಿ. ಅಪ್ಪ ಇದನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ, ಶುದ್ಧವಾದಂಥ ಮಾತುಗಳನ್ನು ಆಡುವಂತೆ, ಪರಿಶುದ್ಧವಾದಂಥ ಮಾತುಗಳನ್ನು ಆಡುವಂತೆ ಸ್ವಾಮಿ ನಮಗೆ ನೀನು ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹೃದಯವನ್ನು ಕೂಡ ನೀನು ಸ್ವಚ್ಛಪಡಿಸು ದೇವರೇ. ನಮ್ಮ ಹೃದಯದ ಆಲೋಚನೆಗಳನ್ನು ಸ್ವಚ್ಛಪಡಿಸು ದೇವರೇ. ಅಪ್ಪ ಈ ಒಂದು ಹೃದಯದಲ್ಲಿ ಕರ್ತನೆ ಕೋಪ, ಕ್ರೋಧ, ಮತ್ಸರ ಈ ಕಾರ್ಯಗಳು ಕರ್ತನೆ ಹೊರಟು ಬರದೆ ಅಪ್ಪ ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆ, ಅಪ್ಪ ನಿನ್ನ ಕೃಪೆಯೇ ಕರ್ತನೆ ನಮ್ಮ ಒಂದು ಬಾಯಿಗಳಿಂದ, ನಮ್ಮ ಹೃದಯಗಳಿಂದ ಬರುವಂತೆ ನೀನು ಸಹಾಯ ಮಾಡ್ರಿ ಕರ್ತನೆ ಸ್ವಾಮಿ. ನಮಗೆ ನೀನು ಕರ್ತನೆ ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆ ತಂದೆ. ಆಮೇನ್ ಆಮೇನ್. ಈ ಸಮಯದಲ್ಲಿ